ಅಂದ್ರೆ ಡೆತ್ ಆನೆಯಿಂದಾನೇ ಆಗಿದೆ ಅಂತ ನೀವು ಹೇಳ್ತೀರಾ. ಯಾರೋ ಒಂದು ನಾಳೆ ಹೇಳ್ಬೋದು ಅವ್ರ ಫ್ಯಾಮಿಲಿಯವ್ರು ಇನ್ನೇನು ಇಲ್ಲ ಯಾರೋ ಕೊಲೆ ಮಾಡಿದ್ದಾರೆ. ಲೋಕಲ್ ಹಾಸ್ಪಿಟ್ಲಿಗೆ ತಗೊಂಡೋಗಿಲ್ಲ, ಡಾಕ್ಟ್ರಿಂದ ಡೆತ್ ಕನ್ಫರ್ಮೇಶನ್ ಮಾಡಿಲ್ಲ, ರೆಫರ್ ಮಾಡಿ ಡೈರೆಕ್ಟ್ ಶಿವಮೊಗ್ಗ ಕರ್ಕೊಂಡು ಹೋಗಿ ನೋಡಿ. ಅಥವಾ ನಿಮ್ಗೆ ಯಾರ್ದಾರ ಮೇಲೆ ಯಾರಿಂದ ನಾನು ಒತ್ತಡ ಇತ್ತು ಅದನ್ನ ಹೇಳಿ ಸರ್. ನಾವು ಈ ತರ ಇದು ನಾನು ಕಿಡ್ನಾಪ್ ಮಾಡಿಲ್ಲ, ಕಿಡ್ನಾಪ್ ಮಾಡಿಲ್ಲ ಸರ್. ಅಲ್ಲ, ಇಷ್ಟು ಫಾಸ್ಟ್ ಪ್ರೊಸೆಸ್ ಮಾಡಿದ್ದೀರಿ ಅಂದ್ರೆ ನಾವು ಫುಲ್ ಅನುಮಾನ. ಒಳ್ಳೆ ಕೆಲಸಕ್ಕೆ ಆಗ್ಬೇಕು ಸರ್, ಒಳ್ಳೆ ಕೆಲಸಕ್ಕೆ ಆಗ್ಬೇಕು, ಒಳ್ಳೆ ರೀತಿಯಲ್ಲಿ ಒಳ್ಳೇದಲ್ಲ. ಇದು ರೈತ ಸಮಿತಿಗಳಿಗೆ ಮತ್ತೆ ಮಲೆನಾಡು ನಾಗರಿಕರಿಗೆ, ಮಲೆನಾಡು ಜನರಿಗೆ ಮೋಸ ಮಾಡುವಂತ ಪ್ರಕ್ರಿಯೆ ಸರ್. ನಾನು ತಗೊಂಡು ಹೋಗಿಲ್ಲ ಬಾಡಿ ಸರ್. ನೀವೊಂದು ಡಿಪಾರ್ಟ್ಮೆಂಟ್ ಅವರು ಇಲ್ಲ, ಜೊತೆಗೆ ಇದ್ರಲ್ಲ. ಜೀವ ಒಂದು ಬಂದಲ್ಲಿದೆ, 4 ಜನ ETF ನವರು ಯಾರು ಬರ್ತಾರೆ ಇರ್ತಾರೆ ಸರ್. ಪಟಾಕಿ ನಾವು ಕೊಡೋದು, ಊಟ ನಾವು ಕೊಡೋದು ಅಂತ ETF ಯಾಕೆ ಬೇಕು ಸರ್? ಇಲ್ಲ ಸರ್, ಪೆಂಡಿಂಗ್ ಆದ್ರೆ ಸಾಹೇಬ್ರದ್ದು ಆಫೀಸಲ್ಲಿ ನಾನು ಮಾತಾಡ್ತೀನಿ. ಸಾಹೇಬ್ರು ಇಲ್ಲಿದಾರಲ್ಲ, ಮಾಡ್ತೀವಿ ಮಾಡಿದ್ದೀರಿ ಮಾಡಿ ಅಂತ ಹೇಳಿ ಸರ್. ನೀವು ಆಕ್ಷನ್ ತಗೊಂಡಿದ್ರೆ ಇವತ್ತು ಈ ಸಾವು ಆಗ್ತಿರ್ಲಿಲ್ಲ. ನೀವು ದಯವಿಟ್ಟು ಬಂದ್ಬಿಟ್ಟು ನಿಮ್ಮ ಆಫೀಸ್ನ ಕ್ಲೋಸ್ ಮಾಡಿ, ಎಲ್ಲ ಒಂದೊಂದು ಮಂತ್ ಟೆಂಟ್ ಹಾಕಿ ನೀವು ಅಲ್ಲಿ ಸಮಸ್ಯೆ ನಿಮಗೆ ಅವಾಗ ಅರ್ಥ ಆಗುತ್ತೆ. ನೀವು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಚಿಪ್ಪಕಾರಲ್ಲಿ ಓಡಾಡ್ಕೊಂಡ್ಬಿಟ್ಟು ಅಲ್ಲಿರೋ ರೈತರ ಸಮಸ್ಯೆ ನಿಮಗೆ ಇವತ್ತು ಅರ್ಥ ಆಗ್ತಿಲ್ಲ. ನೆಮ್ಮದಿ ಇಲ್ಲ. ನೀವು ಬುಕ್ ಫಾರಂ ತರ ಬರ್ತಾ ಇದ್ದಾರೆ. ಯು ನಾಟ್ ಪ್ರಾಕ್ಟಿಕಲ್ ಕ್ಲೀನಿಂಗ್ ಎನಿಥಿಂಗ್. ನಮ್ಮವ್ರು ಪೂರ್ತಿ ಇದೆ ಸರ್, ನಮಗೆ ಗೊತ್ತಿದೆ. ಅಲ್ಲ, ನಮಗೂ ಗೊತ್ತಿದೆ. ನೀವು ಬೆಳಗ್ಗೆಯಿಂದನೂ ಇಲ್ಲೇ ಇದ್ರಿ, ಬಾಳೆಹಣ್ಣು ಸ್ಟೇಷನ್ ಅಲ್ಲಿ ಇದ್ರಿ, ಆದ್ರೆ ಬಂದಿಲ್ಲ ಇಲ್ಲಿಗೆ ಅಂತೇಳಿ ಬೇಜಾರು ಇದೆ ನಮಗೆ. ಯಾಕಂತೇಳಿದ್ರೆ ಇಲ್ಲೇ ಇದ್ರು, ನೀವು ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿ ನಮಗೊಂದು ಬೇಜಾರು ಇದೆ ಸರ್. ನಮ್ಮ ಪೂರ್ತಿ ಡಿಪಾರ್ಟ್ಮೆಂಟ್, ನಮ್ಮ ಸರ್, ಯಾರಾದ್ರೂ SP ಅವ್ರು ಬಂದಂಗೆ ಆಗುತ್ತೆ ಸರ್ ನಮಗೆ. ಇವ್ರು ಯಾರೇ ಬಂದು ಉತ್ತರ ಕೊಟ್ಟರು ಈಗ ಬಂದ್ರಿ ಸರ್, ಈಗ ಬಂದ್ರಿ. ನಾವು ಈಗ ಅವ್ರ ಹತ್ರ ಧರಣಿ ಕೊಡ್ತೀವಿ. ಗೊತ್ತಾ, ಜನ ಒಂದೇನೋ ಡಿಮ್ಯಾಂಡ್ ಇಟ್ಟಿರ್ತಾರೆ, ಅವರು ಬರ್ತಾ ಜನರಿಗೂ ಸ್ವಲ್ಪ ಸುಸ್ತಾಗುತ್ತೆ. ನಮಗೆ ಗೊತ್ತಿದೆ ಸರ್. ಬೆಳಗ್ಗೆಯಿಂದ ಇಲ್ಲಿ ಕೇಳಿದಾಗ SP ಅವ್ರು ಇಲ್ಲ, ಬೇರೆ ಕಡೆ ಎಲ್ಲ ಇದ್ದಾರೆ ಅಂತ ಅಂದ್ರು. ಆದ್ರೆ ನೀವು ಬೆಳಗ್ಗೆಯಿಂದ ಇಲ್ಲಿ ಇದ್ದೀರಿ ಅಂತ ಹೇಳೋ ಮಾಹಿತಿ ಅಂತೂ ಇತ್ತು. ಇಲ್ಲ, ನಮಗೆ ಎಷ್ಟು ಬೇಸಿ ಇರುತ್ತೆ. ಅಲ್ಲ, ಬಿಸಿ ಇರ್ತೀರಿ ಸರ್. ಸಾವಾಗಿದೆ ಅಲ್ಲ ಸರ್, ಕಾಡು ಪ್ರಾಣಿ ಬಹಳ ಮುಖ್ಯ ವಿಚಾರ. ಬಂದಿದ್ದಾರೆ ಇಲ್ಲೇ ಇದ್ದಾರೆ ಸರ್. ಇಲ್ಲಿ ನೋಡಿ, ಇನ್ನೊಂದು ಬಹಳ ಮುಖ್ಯ ವಿಚಾರ, ಗಂಭೀರವಾದ ವಿಚಾರ ಇದು. ಅಲ್ಲಿ ಸಾವಾಗಿದೆ. ಸಾವಾದ್ಮೇಲೆ ವೈದ್ಯಾಧಿಕಾರಿಗಳು ಬಂದಿಲ್ಲ. ಈಗ ಬಂದ್ರು, ಜಸ್ಟ್ ಬಂದ್ರು, 2 ನಿಮಿಷ ಆಯ್ತು. ಮಾಡಿ ಹೆಂಗೆ ಎತ್ತಿದ್ರಿ ಅಂತ ಹೇಳಿ ಬಹಳ ದೊಡ್ಡ ಪ್ರಶ್ನೆ. ಬಹಳ ದೊಡ್ಡ ಪ್ರಶ್ನೆ. ಯಾವ ತರ ಎತ್ತಿದ್ರಿ? ಆಯ್ತು, ಅವನಿಗೆ ಏನಾದರೂ ಸಮಸ್ಯೆ ಆಗಿದ್ರೆ, ಅವ್ನು ಸಾವು ಬದುಕಿ ನಡುವೆ ಏನಾದ್ರು ಹೋರಾಡ್ತಾ ಇದ್ದ ಅಂತ ಆದರೆ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಬಂದು ಇಲ್ಲಿ ಏನು ನೋಡಿ ಕರ್ಕೊಂಡು ಹೋಗ್ಬೋದಿತ್ತು. ಎರಡನೇದು, ನೀವು ತುರ್ತು ಆಗಿ ಗಡಿಬಿಡಿ ಮಾಡ್ಕೊಂಡು ಶಿವಮೊಗ್ಗ ಕರ್ಕೊಂಡು ಹೋಗೋದು ಏನಿತ್ತು ಸರ್? ಗಡಿಬಿಡಿನೇ ಸರ್ ಇದು. ಆಯ್ತು ಸರ್, ಆಯ್ತು ಹೇಳಿ. ಮನೆಯವರು ಅವರು ಪಾಪ ರಿಕ್ವೆಸ್ಟ್ ಮಾಡಿದ್ದಾರೆ. ತೋಟದವನರು ಇಲ್ಲೇ ಇದ್ದಾರೆ ಸರ್. ಕಂಪ್ಲೇಂಟ್ ಕೂಡ ಮಾಡಿಲ್ಲ. ನಾವು ಒಂದಷ್ಟು ವಿಚಾರಗಳನ್ನ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ ಅಂದ್ರೆ ಒಂದಷ್ಟು ವಿಚಾರಗಳನ್ನ ಒಂದಷ್ಟು ವಿಚಾರ ತಿಳ್ಕೊಂಡೆ ಮಾತಾಡ್ತಿಲ್ಲ ಸರ್. ಇಲ್ಲಿ ಲೋಕಲ್ ಅವರು ಏನೋ ತೋಟದ ಓನರ್ ಇದ್ದಾರೆ, ಅವರು ಇದ್ದಾರೆ. ಜೊತೆಗೆ ಅಲ್ಲಿ ಪ್ರೈವೇಟ್ ಆಂಬುಲೆನ್ಸ್ ಕರ್ಕೊಂಡು ಹೋಗುವಂಥದ್ದು ಏನು ಇರಲಿಲ್ಲ. ಎಲ್ಲಪ್ಪ ಆಯ್ತಾ, ನಾನು ಮಾತಾಡ್ತಾರೆ. ಪಾಯಿಂಟ್ ಏನಂದ್ರೆ, ನೈಟ್ 2 o'clock ಡೆತ್ ಆಗಿದೆ. ಯಾರು ಐ ವಿಟ್ನೆಸ್ ಇಲ್ಲ. ಈಗ ಜಾಗದ ಓನರ್ ಇರಲ್ಲ, ಅವರು ಹೇಳ್ತಾರೆ ಅವರು ನೋಡಿಲ್ಲ ಅಂತ. ಸೊ ಸಸ್ಪಿಷಿಯಸ್. ಅಂದ್ರೆ ಡೆತ್ ಆನೆಯಿಂದಾನೇ ಆಗಿದೆ ಅಂತ ನೀವು ಹೇಳ್ತೀರಾ. ಯಾರೋ ಒಂದು ನಾಳೆ ಹೇಳ್ಬೋದು ಅವ್ರ ಫ್ಯಾಮಿಲಿಯವ್ರು ಇನ್ನೇನು ಇಲ್ಲ ಯಾರೋ ಕೊಲೆ ಮಾಡಿದ್ದಾರೆ. ಒಂದು ನಿಮಿಷ, ಕೇಸ್ ಓಕೆ, ನಿಮ್ದು ಎನ್ಕ್ವೈರಿ ವೈಸ್ ನಾವೇನು ಕ್ವಶನ್ ಮಾಡ್ತಾ ಇಲ್ಲ. ನಮ್ಮ ಕ್ವಶನ್ ಏನಂತ ಹೇಳಿದ್ರೆ, ಅಲ್ಲೊಂದು ಬಾಡಿ ಸಿಕ್ತು. ಫಾರ್ ಎಕ್ಸಾಂಪಲ್ಸ್, ಕೆಲವು ಕಡೆ ಈಗ ಕ್ರಿಮೇಷನ್ ಮಾಡಬೇಕಾದ್ರೂ ಮನುಷ್ಯ ಎದ್ದು ಕೂತಿರೋ ಎಕ್ಸಾಂಪಲ್ಸ್ ಇದೆ. ಅಲ್ಲ, ನಾವು ಡಾಕ್ಟರ್ ಯಾಕೆ ವೆರಿಫೈ ಮಾಡಿಲ್ಲ? ಇದೆ ಪೊಲೀಸ್ಗೆ ಇದು ಬಾಡಿ ಯಾವಾಗ ಸಿಕ್ಕುತ್ತೆ ಅಥವಾ ಈ ಥರ ನಮಗೆ SOP ಇದೆ ಇರುತ್ತೆ. ಚಿಕ್ಕಮಂಗ್ಳೂರಲ್ಲಿ ಒಳ್ಳೆ ಹಾಸ್ಪಿಟಲ್ ಇಲ್ಲ ಸರ್, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಮತ್ತೆ ಇದು ಲೋಕಲ್ ಇಲ್ಲೇ ಬಾಳೆಹಣ್ಣು ಇತ್ತು, ಜಂಗಲ್ ಇತ್ತು, ಎಲ್ಲ ಇತ್ತು. ಡಾಕ್ಟರ್ ಅಥವಾ ನಿಯರ್ ಬೈ ಹಾಸ್ಪಿಟಲ್ ಲೋಕಲ್ ಏನಾಗುತ್ತೆ, ಮತ್ತೆ ಇದು ಲೋಕಲ್ ಹಾಸ್ಪಿಟಲ್ಗೆ ಮತ್ತೆ ಲೋಕಲ್ ಹಾಸ್ಪಿಟಲ್ ವಾಪಸ್ ರೆಫರ್ ಮಾಡ್ತಾರೆ. ಸರ್, ಅದೇ ಹೇಳ್ತಾರೆ. ನಮ್ಮ ಕ್ವಶನ್ ಅಷ್ಟೇ, ನೀವು ಲೋಕಲ್ ಹಾಸ್ಪಿಟಲ್ಗೆ ತಗೊಂಡೋಗಿಲ್ಲ, ಡಾಕ್ಟ್ರಿಂದ ಡೆತ್ ಕನ್ಫರ್ಮೇಶನ್ ಮಾಡಿಲ್ಲ, ರೆಫರ್ ಮಾಡಿ ಡೈರೆಕ್ಟ್ ಶಿವಮೊಗ್ಗ ಕರ್ಕೊಂಡು ಹೋಗಿ ನೋಡಿ. ಇದು ನಮ್ಮ ಡಿಸಿಷನ್ ಇಲ್ಲ. ಇದು ಮ್ಯಾಸ್ಟ್ರಿ ಜೊತೆಗೆ ಯಾರಿದ್ರು ಮತ್ತೆ ಮನೆಯವರು ಏನಿದ್ರು ಅವರಿಗೆ ನಮ್ಮವರು ಇದು ತಗೊಂಡು ಬಾಡಿ ಇದೆ ವೇಟೆಡ್ ಫಾರ್ ಕಂಪ್ಲೇಂಟ್ ಆದಮೇಲೆ UDR ರಿಜಿಸ್ಟರ್ ಮಾಡಿದ್ದೀನಿ. ಮತ್ತೆ ಈಗ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಸರ್? ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ?
ಅವ್ರಿಗೆ ಏನೋ ಗೊತ್ತಿಲ್ಲದೆ ಸೈನ್ ಹಾಸ್ಕೊಂಡಿದ್ದೀರೇನೋ ನೀವು. ಹೆಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್ ಇದು ನಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ 2 years ಸರ್. ಜಸ್ಟ್ 1.5 ವರ್ಷ 2 ವರ್ಷನೂ ಅಲ್ಲ, 1.5 ವರ್ಷದಲ್ಲಿ ಆಗಿರೋದು ಇದು, ಇಷ್ಟ ಆಗಿರೋದು. ಹಂಗಾಗಿ ನಾವು ಒಂದಷ್ಟು ಕೇಸ್ಗಳನ್ನ ನೋಡಿ ನಮಗೊಂದಷ್ಟು ಗೊತ್ತಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಮುಂಚೆ ಅಥವಾ ಬಾಡಿ ಮಾಜರ್ ಮಾಡಿ ಅದು ಒಂದು ಸ್ವಲ್ಪ ಊರಲ್ಲಿ ಏನು ಅಂತ ನೋಡಿ ಅದು ವೈದ್ಯಾಧಿಕಾರಿಗಳು ಬಂದು ಹೇಳಿದ ಮೇಲೆ ಎಲ್ಲ ಬಾಡಿಗಳನ್ನು ಎತ್ತಿದ್ದಾರೆ. ಆದರೆ ಇದನ್ನು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಹೇಳೋದು ನಾವು ಯಕ್ಷ ಪ್ರಶ್ನೆ. ಯಾಕೆ ತರಾತುರಿಯಲ್ಲಿ ಮಾಡುವಂಥದ್ದು ಏನಿತ್ತು? ನಾನು ಹೇಳೋದು ಸತ್ತೋಗಿದ್ದ ಅಂತ ಇರ್ಬೋದು, ತೀರ್ಕೊಂಡಿದ್ದ ಅದೇ ಸ್ಪಾಟಲ್ಲಿ ಅಂತ. ಅಲ್ಲಿ ವೈದ್ಯಾಧಿಕಾರಿಗಳನ್ನ ಯಾರೊಬ್ಬರು ತಗೊಂಡೋಗಿ ಅದನ್ನು ಗ್ಯಾರಂಟಿ ಮಾಡಿದ್ಮೇಲೆ ಬಾಡಿ ತೆಗಿಬೋದಿತ್ತಲ್ಲ. ಅಥವಾ ನಿಮ್ಗೆ ಯಾರ್ದಾರ ಮೇಲೆ ಯಾರಿಂದ ನಾನು ಒತ್ತಡ ಇತ್ತು ಅದನ್ನಾರು ಹೇಳಿ ಸರ್, ನಾವು ನಿಮ್ಮ ಪ್ರಶ್ನೆನೇ ಕೇಳಲ್ಲ. ಯಾರಿಂದ ನಾನು ಒತ್ತಡ ಇತ್ತು, ಒತ್ತಡದಿಂದ ಹಿಂಗೆ ತರಾತುರಿಯಲ್ಲಿ ನಾವು ತಗೊಂಡು ಹೋದ್ವಿ ಅಂತ ಹೇಳೋದು. ಸರ್ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ಮಾಡಿ. ಆದರೆ ಲೋಕಲ್ಸಿಗೆ ಯಾರಿಗೂ ಒಂದು ಮಾಹಿತಿನೇ ಗೊತ್ತಿಲ್ಲ. ಒಂದು ಯಾರು ನಾನು ಸೈನ್ ಹಾಕ್ಸ್ಕೊಂಡ್ರೆ ಸರ್ ಮಾಹಿತಿ ಇತ್ತು ಈ ಥರ ಇದು ನಾನು ಕಿಡ್ನಾಪ್ ಮಾಡಿಲ್ಲ. ಕಿಡ್ನಾಪ್ ಮಾಡಿಲ್ಲ ಸರ್. ಅಲ್ಲ ನಿಮ್ಮ ಮೇಲೆ ಆಧಾರದ ಆರೋಪ ನಿಮ್ಮ ಮೇಲೆ ನಮಗೆ ಕರ್ಕೊಂಡು ಹೋಗಿದ್ದಾರೆ ಬೋಟಿಗೆ ಶಿವಮೊಗ್ಗ. ಸರ್ ನಾವು ಕೇಳ್ತೀರ ನಾನು ನೋಡಿದ್ದೀನಿ, ನಾನು 2-3 ಘಟನೆಗಳು. ನೀವು ಹೆಂಗೆ ಹೇಳ್ತೀರಾ ವಾಪಸ್ ಬರಬೇಕು ನಮ್ಮವರು ಮತ್ತೆ ಡಾಕ್ಟರ್ಗೆ ಕರ್ಕೊಂಡು ಹೋಗ್ಬೇಕು? ಸರ್ ಡಾಕ್ಟರ್ಗೆ ಕಾಲ್ ಮಾಡಿ ಮತ್ತೆ ಡಾಕ್ಟರ್ ಬರಲಿ ಸರ್. ನಾನು ಎಷ್ಟೋ ಕಡೆ ನೋಡಿದ್ದೀನಿ ಸರ್. ನಾನು ಈಗ ನೋಡಿ ನೇಣು ಹಾಕೊಂಡವ್ರನ್ನ ಸಂಜೆ 4 ಗಂಟೆಗೆ ಹೆಂಗಿದೆ ಇದು ಪ್ರೊಸೀಜರ್ ಆನ್ ಪೇಪರ್ ಇದೆ ಸರ್. ನಾನು ಪ್ರೊಸೀಜರ್ ಅಲ್ಲಿ ಪ್ರಾಬ್ಲಮ್ ಇದೆ. ನಾನು ಎಷ್ಟೋ ಕಡೆ ಪೊಲೀಸರು ನೋಡಿದ್ದೀನಿ ಸರ್. ನಾನು ಸಂಜೆ 4 ಗಂಟೆಗೆ ನೇಣು ಹಾಕೊಂಡವ್ರನ್ನ ಬೆಳಗಿನ ಜಾವ 9-10 ಗಂಟೆ 11 ಗಂಟೆ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮೂರಲ್ಲೇ ನೋಡಿ. ನಮ್ಮೂರಲ್ಲೇ ನಾವು ಬಂದ್ಮೇಲೆ ನೀವು ಬಂದ್ಮೇಲೆ ಪ್ರೊಸೆಸ್ ಆಗಲ್ಲ ಸರ್. ಇಷ್ಟು ಫಾಸ್ಟ್ ಪ್ರೊಸೆಸ್ ಆಗಲ್ಲ. ಇಷ್ಟು ಫಾಸ್ಟ್ ಪ್ರೊಸೆಸ್ ಮಾಡಿದ್ದೀರಿ ಅಂದ್ರೆ ನಾವು ಫುಲ್ ಅನುಮಾನ. ಫಾಸ್ಟ್ ಪ್ರೊಸೆಸ್ ಆಗಲೇಬೇಕಾ ಅಥವಾ ಏನು? ಇದು ಯಾರು ಒಳ್ಳೆ ಕೆಲಸಕ್ಕೆ ಆಗ್ಬೇಕು ಸರ್. ಒಳ್ಳೆ ಕೆಲಸಕ್ಕೆ ಆಗ್ಬೇಕು, ಒಳ್ಳೆ ರೀತಿ ಒಳ್ಳೇದಲ್ಲ ಇದು ಸರ್. ಇದು ನಮಗೆ ಏನು ಅನಿಸಿದೆ ಗೊತ್ತಾ? ಮಿಸ್ಗೈಡ್ ಮಾಡೋ ಇದು ರೈತ ಸಮಿತಿಗಳಿಗೆ ಮತ್ತೆ ಮಲೆನಾಡು ನಾಗರಿಕರಿಗೆ, ಮಲೆನಾಡು ಜನರಿಗೆ ಮೋಸ ಮಾಡುವಂತ ಪ್ರಕ್ರಿಯೆ ಸರ್. ಇದಷ್ಟೇ ಸಂಪೂರ್ಣವಾಗಿದೆ. ಹೆಂಗೆ ಇಷ್ಟ ಅನಿಸ್ತಿರೋ ಸರ್ ನಮಗೆ. ನಾವು ಅದೇ ಕಾರಣಕ್ಕೆ ಹೇಳ್ತಾ ಇರೋದು, ನಮಗೆ ಈಗ ನೀವು ಕೊಟ್ಟರೆ ಇಷ್ಟು ಉತ್ತರ ಕೊಡ್ಬೋದು ಸರ್. ನಮ್ಗೆ DC ಅವ್ರು ಬಂದರೆ ಮುಂದೆ ಏನು ಅಂತ ಹೇಳಿ ನಾವು ಬೇಕು ಸರ್. ನಮಗೆ ETF ತುಕಡಿಗಳು ಬೇಕು ಸರ್. ನಾವು ನಿಮ್ಮ ಹತ್ರ ಅದನ್ನು ಮಾತಾಡೋಕ್ಕಾಗಲ್ಲ. ಈಗ ನಮ್ಗೆ ETF ತುಕಡಿಗಳು 4 ಬೇಕು ಅಂತೇಳಿ ಸರ್ ಹತ್ರ ಮನವಿ ಕೊಟ್ಟಿದ್ದೀವಿ. ಸರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ ಬಗ್ಗೆನೂ ಗೌರವ ಇದೆ ನಮಗೆ, ಯಾಕಂದರೆ ಅಲ್ಲಿ ಹೋದಾಗ ನಮಗೆ ಪಕ್ಕ ರೆಸ್ಪಾನ್ಸ್ ಮಾಡ್ತಾರೆ ಅವರು, ಹಂಗೆ ಗೌರವ ಇದೆ. ಅದಕ್ಕೆ ನಾವು ಅವ್ರ ಹತ್ರ ತಾಳ್ಮೆದಾನೆ ಮಾತಾಡಿದ್ವಿ. ಏನಂತ ಹೇಳಿದ್ರೆ ನಮ್ಗೆ ETS ತುಕಡಿ ನಾವೇನೋ ಒಂದು ಹೋರಾಟ ಮಾಡಿದ್ದು ಅದು ಲಾಸ್ಟ್ ಮೂಮೆಂಟ್ ಎಲ್ಲಿಗೆ ಹೋಯ್ತು ಅದು ಬೇರೆ ಥರ ಆಗ್ತಿತ್ತು. ಬಟ್ ನೀವು ತಗೊಂಡಿದ್ದ ಡಿಸಿಷನ್ ನಾವೇನು ಬೆಗಳ ಮೇಲೆ ಬೇಜಾರಿಲ್ಲ. ನೀವು ತಗೊಂಡು ಹೋಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಏನಾಯ್ತು ಅಂದರೆ ನಾವು ಯಾರು ಅಲ್ಲಿಂದ ಬರೋತ್ತಿಗೆ ಇಲ್ಲಿ ಬಾಡಿ ಇಲ್ಲ. ಅವ್ರು ತೋಟದ ಮನೆಯವ್ರಿಗೆ ಹೇಳಿದ್ರೆ ಆರಾಮ್ ಬನ್ನಿ ಅಂತ ಹೇಳಿ ತೋಟದ ಓನರಿಗೆ ಸರ್, ತೋಟದ ಓನರಿಗೆ ತಿಂಡಿ ತಿನ್ಕ ಬನ್ನಿ ಅಂತ ಹೇಳಿದ್ರೆ ಜೊತೆಗೆ ಯಾರ್ಯಾರು ತಗೊಂಡಂಥದ್ದು ಏನಿತ್ತು ಸರ್? ನಮ್ಮವ್ರು ತುಂಬಾ ಜನ ಫೋನ್ ಮಾಡಿದ್ದಾರೆ ಸರ್. ಮಗನೂ ಇಲ್ಲೇ ಇದ್ದಾರೆ ಸರ್, ಮಗನೂ ಇಲ್ಲೇ ಸರ್. ನಮ್ಮವ್ರು ತುಂಬಾ ಜನ ಫೋನ್ ಮಾಡಿದ್ದಾರೆ ಸರ್. ಮಗನೂ ಇದ್ದಾರೆ, 1 ಅವರ್ ಬಿಟ್ಟು ಬಂದಿರೋ ಇಲ್ಲಿಗೆ. ಇದೇ ನಾನು ಹೇಳ್ತಾ ಇದ್ದೀನಿ, ನಾನು ತಗೊಂಡು ಹೋಗಿಲ್ಲ ಬಾಡಿ ಸರ್. ನೀವೊಂದು ಡಿಪಾರ್ಟ್ಮೆಂಟ್ ಅವರು ಇಲ್ಲ, ಜೊತೆಗೆ ಇದ್ರಲ್ಲ ಸರ್. ಫಾರೆಸ್ಟ್ ಅವ್ರು ಬಂದು ಜೊತೆ ಹತ್ಕೊಂಡಿದ್ದಾರೆ ಸರ್. ಹೆಂಗಂತಾರೆ ಬಾಡಿ ಹೆಂಗಂತಾರೆ ಫಾರೆಸ್ಟ್ ಮಂಜು ಜೊತೆಲಿ ಹೋಗ್ಯಾರೆ. ನಿಮ್ಮ ಸುಪೋರ್ದಿಂದ ಹೋಗಿದ್ದಲ್ವಾ? ಫಾರೆಸ್ಟ್ ಮಂಜು ಅವ್ರ ಜೊತೆಲಿ ಹೋಗಿದ್ದಾರೆ. ಇದೇ ನನ್ನ ಕೆಲಸ. ನಿಮ್ಮ ಸರ್ ನಿಮ್ಮ ಒಪ್ಪಿಗೆ ಮೇಲೆ ಹೋಗಿ ಒಂಚೂರಿಲ್ಲ ಸರ್. ನಿಮ್ಮ ಡಿಪಾರ್ಟ್ಮೆಂಟಿಂದ ಹೋಗಿಲ್ಲ ಅಂದರೆ ಅಂದರೆ ಫಾರೆಸ್ಟ್ ಇಲಾಖೆ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ನಾವು. ಬಾಡಿ ಕಂಪ್ಲೀಟ್ ಕೊಡ್ತೀವಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಪೊಲೀಸ್ ಮಾಹಿತಿ ಇಲ್ದಾನೆ ಹೋಗಿದೆ ಬಾಡಿ ಹೋಗಿದೆ ಯಾವುದೇ ಕಾರಣದಿಂದ ಮಾಹಿತಿ ಇತ್ತು ನಮಗೆ. ಹೀಗೆ ಅಂದ್ರಲ್ಲ ಸರ್, ವಿದೌಟ್ ಕಂಪ್ಲೇಂಟ್ ನಾವು ಮಾತ್ರ ಇಲ್ಲ. ನಮ್ಮವರು ತುಂಬ ಜನ ಫೋನ್ ಮಾಡಿದ್ದಾರೆ. ಬಾಳೆನೂರು SI ಫೋನ್ ಮಾಡಿದಾಗಲೂ ಅವರಿಲ್ಲ ಶಿವಮೊಗ್ಗ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದಾಗ ಇಲ್ಲ, ಬಾಳೆನೂರು SI ಫೋನ್ ಮಾಡಿದಾಗ ಇಲ್ಲ ಜೈಪುರ್ ಬಾಳೆನೂರಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ. ಯಾವುದು ಯಾರ್ದು ರೀಸನ್ ಇತ್ತು? ಈಗ ಸರ್ ಡಿಪಾರ್ಟ್ಮೆಂಟ್ ಡಿಸಿಷನ್ ಸರ್. ಅಂದ್ರೆ ನೀವು ಸೂಪರ್ದಿ ಸರ್, ನಿಮ್ದೇ. ನಾವು ನಿಮ್ಮ ಮೇಲೆ ಕೇಳಬೇಕು. ನನಗೆ ಅನಿಸ್ತಾ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗಿಂತ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈ ವಿಚಾರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದೀರಾ. ನಾನು ರೀಸನ್ ಹೇಳ್ತೀನಿ ಯಾಕೆ ಸರ್. ಒಂದು DFO ಬಂದಿದ್ದಾರೆ, ಅವ್ರು ಹೇಳಿದ್ರು ನಾವು ಹೋಗ್ತೀವಿ. 10 ಬಾರಿ ಬಂದವನು ಅವ್ರು ಇದನ್ನೇ ಹೇಳೋಗ್ಯಾರೆ. ಯಾಕೆ ಜಿಲ್ಲಾಧಿಕಾರಿ ಬದಲಿನ CCF ಬರ್ಬೋಯ್ತಲ್ಲ? ETF ತುಕಡಿನ DFO ಹೇಳಿದ ತಕ್ಷಣ ಆದೇಶ ಆಗಲ್ಲ. CCF ಸರ್
ETF ತುಕಡಿ ಬೇಕು ಸರ್ ನಮಗೆ. ಕಡೆ ಆಲ್ರೆಡಿ ಬಾಳೆಹೊನ್ನೂರಲ್ಲಿ ಇದೆ. ನಮಗೆ 4 ಇದೆ, ಬೇಕು ಇದು ಒಪ್ಪಲ್ಲ ಸರ್. ಸರ್, ನಮಗೆ 4 ಬೇಕು. ಜಿಲ್ಲೆಗಿರೋದೇ 4. ಅಲ್ಲ, ಒಟ್ಟು ನಮ್ಮ ನಮಗೆ ಕ್ಷೇತ್ರಕ್ಕೆ ಅದಲ್ಲ 4 ಸರ್, ಬೇಕು ಸರ್. ನಮಗೆ ಬೇಕು, ನಮ್ಮ ಕ್ಷೇತ್ರಕ್ಕೆ ಬೇಕು. ಆಲ್ದೂರು ಮೂಡಿಗೆರೆಗೆ ಆಲ್ದೂರಲ್ಲಿ ಎಷ್ಟು ಆಗಿದೆ, ಮೂಡಿಗೆರೆಯಲ್ಲಿ ಎಷ್ಟು ಆಗಿದೆ, ಶೃಂಗೇರಿಯಲ್ಲಿ ಎಷ್ಟು ಆಗಿದೆ ಸರ್? ನೀವು ಎಲ್ಲಿಗೆ ನೇಮಿಸ್ಬೇಕು ಸರ್? ಸರ್ವದಲ್ಲಿದೆ ಸಂಜಯ್ ಸರ್, ಅಲ್ಲಿ ಯಾಕೆ ಅಂತ ಹೇಳಲ್ಲ, ಅಲ್ಲಿ ಯಾಕೆ ಅಂತ ಹೇಳಲ್ಲ, ನಮಗೆ ಬೇಕು. ಒಂದು ಐಡಿಯಾ ಮಾಡಿ ಸರ್. ನಮಗೆ ಅಲ್ಲಿ ಕೊಪ್ಪಕ್ಕೆ ಹಾಕಿರ್ಲಿ, ಬಿಜೆಪಿ ಕೊಪ್ಪಕ್ಕೆ ಇರಲಿಲ್ಲ. ETF ಇಂತ ಕೊಡಿ, ಬರೀ ಕೊಪ್ಪಕ್ಕೂ ಅಲ್ಲ, ಬಾಳೆಹೊನ್ನೂರಿಗೆ ಒಂದು, ಎನ್ನಾರ್ಪುರಕ್ಕೊಂದು, ಕೊಪ್ಪಕ್ಕೊಂದು, ಶೃಂಗೇರಿ ಒಂದು, ಕಾಂಡೆಕ್ಕೊಂದು ಬೇಕು ಅಂತಾನೆ ಅವ್ರು. ನಮಗೆ ಆಲ್ದೂರಿಗೆ ಯಾಕೆ, ಮೂಡಿಗೆ ಯಾಕೆ ನಾವು ಕೇಳಲ್ಲ, ಅಲ್ಲೂ ಮನುಷ್ಯ ಇರೋದು ನಮಗೆ ಬೇಕು. ETF ಬಿಟ್ಟಿದ್ದೀರಾ, ರಾಜಕೀಯವಾಗಿ ಯಾರು ಮಾತಾಡಬೇಡಿ. ತೋಟದಲ್ಲಿ ಆಗ್ತಿರೋದು, ಪಟಾಕಿ ನಾವು ತಂದು ಕೊಡ್ತಿರೋದು. ಜಿಯೋ 1 ಬಂದಲ್ಲಿದೆ, 4 ಜನ ETF ನವರು ಯಾರು ಬರ್ತಾರೆ ಇರ್ತಾರೆ ಸರ್. ಪಟಾಕಿ ನಾವು ಕೊಡೋದು, ಊಟ ನಾವು ಕೊಡೋದು ಅಂತ ETF ಯಾಕೆ ಬೇಕು ಸರ್? ನಾನು ಫೆಸಿಲಿಟಿ ಏನು ಬೇಕಾಗುತ್ತೆ ನಾವು ನಿರಂತರವಾಗಿ ಇದು 1.5 ವರ್ಷದಿಂದ ETF ಬೇಕು ಅಂತ ಕೇಳ್ತಿರೋದು. 1.5 ವರ್ಷದಿಂದ ನೀವು ನಮಗೆ ಇದೇ ತರ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೀರಿ. ಇಲ್ಲ ಆಲ್ರೆಡಿ ಇರ್ತಾರೆ ಬಾಳೆಹೊನ್ನೂರಲ್ಲಿ. ಆಲ್ರೆಡಿ ಯಾರಂಬಿಲ್ ಇದಾರಲ್ಲ ಅವರು, ಯಾರಂಬಿಲ್ ಆನೆ ಇದ್ದಾರ. ಈಗ ಏನಾಗ್ತಾ ಇದೆ, ಸ್ಥಳೀಯರಾಗಿದ್ರು 500,000, ಅದಕ್ಕಾಗಿ ಇನ್ನು 500,000 ಈಗ ಏನಾಗಿದೆ, ಸಂಖ್ಯೆ ಮುಖ್ಯ ಆಗಿದೆ. ಜಿಲ್ಲಾಧಿಕಾರಿ ಬರ್ಬೇಕು ಅಂದ್ರೆ 500 ಸಂಖ್ಯೆ ಮೇಲೆ ಇರ್ಬೇಕು ಅನ್ನೋದು. ನೋಡೋಣ, ರಾತ್ರಿ ನಾಳೆ ಬಂದು 500,000 ಸಂಖ್ಯೆ ಮಾಡಿ, ಸಂಖ್ಯೆ ಅಲ್ಲ, ಮಾನ್ಯತೆ, ಮನುಷ್ಯನ ನೀವು ಬಂದ ಬಗ್ಗೆ ಧನ್ಯವಾದ ಸರ್. ನೀವು defending them, sir. No, sir, you're just defending them, sir. The problem is there. Forest department. No, sir. No, this is very wrong, ಡಿಪೆಂಡಿಂಗ್ sir. ಆದ್ರೆ ಏನು? ಇಲ್ಲ ಸರ್, ಡಿಪೆಂಡಿಂಗ್ ಆದ್ರೆ ಏನು? For so many days, they're not done anything, sir. ಡಿಪೆಂಡಿಂಗ್ ಆದ್ರೆ ಇದು ಸಾಹೇಬ್ರದ್ದು ಆಫೀಸಲ್ಲಿ ಕೂತ್ಕೊಂಡು ನಾನೆಂದು ಮಾತಾಡ್ತೀನಿ. ಸಾಹೇಬ್ರು ಇಲ್ಲಿದಾರಲ್ಲ. I'm saying, sir, see, sir. ಡಿಪೆಂಡಿಂಗ್ ಆದ್ರೆ ಏನು? 45 days, whatever incident happened, what actions have they taken regarding this? ಇದೇ ಹೇಳಕ್ಕೆ ಬಂದಿರಲ್ಲ. Let them tell now. ಅಲ್ಲ, ಬೆಳಗ್ಗೆಯಿಂದ ಏನ್ ಹೇಳಿಲ್ಲ ಸರ್, ಮಾಡ್ತಾ ಇದೀವಿ ಇಟ್ಟು ಮಾಡಿದ್ದು ಹೇಳಿ, ಈಗ ಮಾಡಿರೋದನ್ನ ಹೇಳಿ ಸರ್. ನಾನು ಮತ್ತೆ ಬೆಳಿಗ್ಗೆ ದಯವಿಟ್ಟು ಮಾಡಿರೋದನ್ನ ಹೇಳಿ. ಸಾಹೇಬ್ರು ಮಾಡ್ತೀವಿ, ಮತ್ತೆ same ಈ ಮಾಡ್ಬೇಡಿ. ಹಿಂದೆನೂ ಸಾವಾದವ ETF ಇನ್ನು 8 ದಿನದೊಳಗೆ 4 ಗುಡಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್, ನೀವಿದ್ರು ಹೇಳಿದ್ರಲ್ಲ ನಿಮ್ಮ ಎದುರಿಗೆ. ಹೌದು, ಹೇಳಿ. ಒಂದು DFO ಇದ್ದವ. ಇದು ಪದೇ ಪದೇ ಹೇಳೋದೇ ಆಗ್ತಾ ಇದೆ, ಯಾವಾಗ ಜಾರಿ ಆಗೋದು? ನಾನು ಇದಕ್ಕೆ ಕೇಳ್ತಾರೆ, ಒಂದೇ CCF ಬರ್ಬೇಕು ಇದಕ್ಕೆ, ಇಲ್ಲ ಜಿಲ್ಲಾಧಿಕಾರಿ ಬರಬೇಕು. ನಾವು ಇವ್ರು ದೂರಲ್ಲ, ಇವ್ರು ಒಪ್ಪಿಗೆ ಹೋಗ್ತಾರೆ ಮೇಲದಿಗೆ, ನೀವು ಒಪ್ಪಿಗೆ ಬರೋತ್ತ ಆದೇಶ ಮಾಡ್ತಾರೆ. ಲೆಕ್ಕ ನೋಡಿ ಸರ್, ನಿಮ್ಗೆ ತಲುಪಿದೆಯಾ ಅಂತ ಹೇಳಿ ಲೆಕ್ಕ ನೋಡಿ ಸರ್. 6 days ಆಗಿ ಈಗ ಅದೇ ಆನೆ ಈಗ ಡೆತ್ ಮಾಡಿಲ್ಲ. 45 days ಏನು ಆಕ್ಷನ್ ಮಾಡಿಲ್ಲ ಡಿಪಾರ್ಟ್ಮೆಂಟ್? ಅವ್ನಿಗೆ ಸ್ಟಾಪ್ ಮಾಡಿ ಇರೋದ್ರಿಂದ ಅವ್ನ ಸ್ಟಾಪ್ ಮಾಡೋಕ್ಕೆ ಅವ್ರು ಇದ್ರು ಸತ್ತಾಗಿದೆ. ಅವನೇನಾಗಿದೆ ತುಂಬಾ ಬಾರಿ ಅವಾಗೂ ಕಳಿಸಿದ್ರು, ಆನೆ ಓಡಿಸಿ ಮಾಡ್ತಾ ಇದ್ದೀವಿ. ಆನೆ ಏನಾಗ್ತಾ ಇದೆ ಅಂದ್ರೆ ಓಡ್ತಾ ಇದೆ, ಅದು ಗುಡ್ಡಗಾಡು ಪ್ರದೇಶ. ಬಂದು ಇವಾಗಲೇ ಹೋಗ್ತಾ ಎಲ್ಲರೂ ನಾವು ಏನ್ ಲ್ಯಾಂಡ್ ಅಲ್ಲ, ನಾವೇ ಬೇಕಾದ್ರೆ ನಾವೇ ಓಡಿಸ್ತೀವಿ ಸರ್. ಅಲ್ಲ, ಲ್ಯಾಂಡ್ ಅಲ್ಲ, ನಾವೇ ಓಡಿಸ್ತೀವಿ. ಅಂದ್ಕೊಳ್ತಾ ಇದೆ. ಕಳೆದ ಬಾರಿನೇ ಆದಾಗ ಘಟನೆ ಆದಾಗ ನೀವು ಆಕ್ಷನ್ ತಗೊಂಡಿದ್ರೆ ಇವತ್ತು ಈ ಸಾವು ಆಗ್ತಿರ್ಲಿಲ್ಲ. 100% ನಾವು ಆ ಸುತ್ತಮುತ್ತ ಯಾರಂಬಿ ಭಾಗದಲ್ಲಿರೋ ರೈತರದ್ದು ಮೀಟಿಂಗ್ ಮಾಡಿದ್ದೀನಿ. ನಾನೇ ಖುದ್ದು ಹೋಗ್ಬಿಟ್ಟು ಆ ಗ್ರಾಮದಲ್ಲಿ ಮೀಟಿಂಗ್ ಮಾಡಿದ್ದೀನಿ. ಮೀಟಿಂಗ್ ಮಾಡಿಬಿಟ್ಟು ಸೊಲ್ಯೂಷನ್ ಏನು ಅಂತಲೂ ಕೇಳಿದ್ದೀನಿ ನಾನು. ಅದು ಗುಡ್ಡಗಾಡಿನ ಪ್ರದೇಶ, ಎಲಿಫೆಂಟ್ ಪ್ರೂಫ್ ಫೆನ್ಸ್ ಹೊಡೆಯೋಕ್ಕಾಗೋದಿಲ್ಲ, ಮತ್ತೆ ಸೋಲಾರ್ ಫೆನ್ಸ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಒಂದು ಆನೆ ಓಡಿಸ್ಬೇಕಲ್ಲಿಂದ. ಆನೆ ಒಂದು ಆನೆ ಆಗಿದ್ರೆ ಎತ್ಕೊಂಡು ಹೋಗ್ಬೋದಾಯ್ತು. 3 ಆನೆ 4 ಆನೆ ಇದೆ ಅಲ್ಲಿ. ಅದಕ್ಕೇನೆ ಆನೆ ತಂದ್ಬಿಟ್ಟು ಪೆರಾಂಬುಲೇಷನ್ ಮಾಡಿಸ್ತಾ ಇದ್ದೀನಿ. ಕೂಡಲೇ ನಾಳೆ ಕಾರ್ಯಾಚರಣೆ ಶುರು ಮಾಡ್ತೀವಿ. ಆಲ್ರೆಡಿ ಶುರು ಆಗಿದೆ ಇವಾಗ. ಎರಡನೇದಾಗಿ ನಾವು ಪರ್ಮನೆಂಟ್ ಶಾಶ್ವತ ಪರಿಹಾರಕ್ಕೆ ರೈಲ್ವೆ ಬ್ಯಾರಿಗೇಡ್ ಬೇಲಿ ಹಾಕ್ಬೇಕು ಅಂತ ಹೇಳೋದು ಬಹಳ ದೊಡ್ಡ ಬೇಡಿಕೆ. ಅವಾಗಲೇ ಇದನ್ನ ಆ ಬೇಡಿಕೆಗೂ DC ಅವರು ಬಂದ್ರೆ ಮಾತ್ರ ಅವಾಗ ಆನೆ ಇಲ್ಲ, ಅದೇನಾಗಿದೆ DC ಅವರಿಗೆ ನಾವು ನೇರವಾಗಿ ಅಲ್ಲ, ನಮ್ದು ರೈಲ್ವೆ ಬ್ಯಾರಿಗೇಡ್ ಬೇಲಿ ಹಾಕ್ಬೇಕಂತ ಹೇಳೋದು ಭಾಳ ದೊಡ್ಡ ಬೇಡಿಕೆ. ಅದಕ್ಕೆ DC ಅವ್ರು ಬರಬೇಕು. ನಾವು ನಿಮ್ಮ ಹತ್ರ ಹೇಳಿ ಸೋತಿದ್ದೀವಿ, ನೀವು ಹಾಕಿದ್ದೀರಿ ಅಂತ ಹೇಳ್ತಿದ್ದೀರಾ. ಅದು ಬರ್ತಾ ಇಲ್ಲ. ಇವಾಗ್ಲೂ ನಾನು ನೀವು ಫಾಲೋ ಅಪ್ ಮಾಡಿದ್ದೀರಾ ಸರ್? ಮಾತಾಡಿದ್ದೀನಿ. ಅಲ್ಲ, 7.5 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ಗೆ ಕ್ಯಾಬಿನೆಟ್ ಅನುಮೋದನೆ ಆಗಬೇಕು. ಅದನ್ನು ಕ್ಯಾಬಿನೆಟ್ ಅನ್ನೋದೇ ಆಗತ್ತೆ, ಇಲ್ಲಿ 4 ಜೀವ ಹೋಗಿರುತ್ತೆ ಇನ್ನು. ಸರ್, ಅದಕ್ಕೆ ಹೇಳ್ತಿದ್ವಿ DC ಅವ್ರು ಬರ್ಲಿ. DC ಅವರಿಗೆ ಇದು ತುರ್ತು ಮತ್ತೆ ಇದ್ರದ್ದು ಅನಿವಾರ್ಯತೆ, ಇದ್ರ ಅವಶ್ಯಕತೆ ಸ್ವಲ್ಪ ಅರಿವಾಗಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತು ಜನಕ್ಕೆ. ನೀವು ದಯವಿಟ್ಟು ಬಂದ್ಬಿಟ್ಟು ನಿಮ್ಮ ಆಫೀಸ್ನ ಕ್ಲೋಸ್ ಮಾಡಿ.
ಎಲ್ಲ ಒಂದೊಂದು ಮಂತ್ ಅಲ್ಲಿ ಟೆಂಟ್ ಹಾಕಿ ನೀವು ಅಲ್ಲಿ ಸಮಸ್ಯೆ ನಿಮಗೆ ಅವಾಗ ಅರ್ಥ ಆಗುತ್ತೆ. ನೀವು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಜೀಪ್ ಕಾರಲ್ಲಿ ಓಡಾಡ್ಕೊಂಡ್ಬಿಟ್ಟು ಅಲ್ಲಿರೋ ರೈತನ ಸಮಸ್ಯೆ ನಿಮಗೆ ಇವತ್ತು ಅರ್ಥ ಆಗ್ತಿಲ್ಲ. ನೆಮ್ಮದಿ ಇಲ್ಲ ಆಗಿದೆ ನೀವು ಬುಕ್ ಫಾರ್ಮ್ ತರ ಬರ್ತಾ ಇದ್ದೀರಾ. ಯು ನಾಟ್ ಪ್ರಾಕ್ಟಿಕಲ್ ಥಿಂಕಿಂಗ್ ಎನಿಥಿಂಗ್. ಥಿಯರಿಗೆ ಏನು ಬೇಕು ಮಾತಾಡ್ಬೋದು, ಪ್ರಾಕ್ಟಿಕಲ್ ಬಂದು ಅಲ್ಲಿ ಬದುಕ್ತಾ ಇರೋ ಜನ ನೋಡಿ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು. ನಾಳೆ ರಾತ್ರಿ ಹೋಗ್ಬೇಕಾದ್ರೆ ಕಾಡು ಕೋಣಗಳು ರೋಡಲ್ಲಿ ಇದ್ದಾವೆ, ಆನೆಗಳು ಬಂದು ರೋಡಲ್ಲಿ ಇರ್ತಾ ಇದ್ದಾವೆ. ನೀವು ಬಂದು ಮನೇಲಿ ಆರಾಮಲ್ಲಿ ನಿಮಗೆ ರೋಡ್ ಸೈಡ್ ಟೆಂಟ್ ಕೊಟ್ಟಿದ್ರೆ ನೀವು ಮಲಗ್ತೀರಾ ಇಲ್ಲಿ. ನಾನು ಹೇಳ್ತಾ ಇದ್ದೀನಿ, ನಾಳೆ ಬನ್ನಿ ಆರಾಮಾಗಿ. ಮತ್ತೆ ಸರ್ ನಾವು ಹೇಳ್ತೀವಿ, ನಾವು ಇದಕ್ಕಿಂತ ಮುಂಚೆ ಶೃಂಗೇರಿಯಲ್ಲಿ 2 ಹೆಣ ಬಿದ್ದಾಗಲೂ ಸಮೇತ ನಾವು DT ಅವರು ಇದ್ರು, ಅವತ್ತು ಅರಣ್ಯ ಸಚಿವರು ಬರ್ತಾರೆ, 15 ದಿನದಲ್ಲಿ ಗ್ರಾಮ ಸಭೆ ಮಾಡ್ತೀವಿ ಅಂತ ನಿಮ್ಮ ಎದುರುಗಡೆ ಹೇಳ್ಬಿಟ್ಟು ಮುಂದೆ ಹೋಗ್ಬಿಟ್ರು. ಅದಾದ್ಮೇಲೆ ನಮಗೆ ETF ತುಕಡಿ ಬೇಕು, ನಮಗೆ ಶೃಂಗೇರಿಗೂ ಬೇಕು, ಕಾಂಡ್ಯಕ್ಕೂ ಬೇಕು, ಬಾಳೆಹೊನ್ನೂರಿಗೂ ಬೇಕು ಅಂತ ಇವ್ರಿಗೆ ನಾವು ಇದು 1ನೇ ಸಲ ಹೇಳ್ತಿರೋದಲ್ಲ, ಇದು 10ನೇ ಸಲ ಹೇಳ್ತಿರೋದು. ನಾವು ಹೆಣ ಬಿದ್ದಾಗ ನಾವು ಬರ್ತೀವಿ, ನೀವು ಬರ್ತೀರಿ, ನಿಲ್ತೀರಿ, ಹೋಗ್ತೀರಿ, ನಮಗಿದೇ ಕೆಲಸ ಎಲ್ಲ ಅಲ್ಲ. ಪಾಪ ಇನ್ನೊಬ್ಬ ಸಾಯ್ಬೇಕಾದ್ರೆ ಮುಂಚೆ ಇವತ್ತಿಗೆ ನಾಳೆ ETF ಬಂದವರು ETF ನೀವು ತರಿಸಿ ತುಕಡಿ ಬಾಳೆಹೊನ್ನೂರು ಇಲ್ಲೇ ಇರುತ್ತಾ ಅಥವಾ ಇವತ್ತು ಬರ್ತಿ ಹೋಗ್ತಾರಾ? ಇವತ್ತು ಬರ್ತಿ ಹೋಗ್ತಾರಾ, ಇಲ್ಲೇ ಇರ್ತಾರಾ? ಇದೇ ಸ್ಟೇಷನ್ 100% ಅದೇ ಥರನೇ ಬಾಳೆಹೊನ್ನೂರು ಒಂದು ಸ್ಟೇಷನ್ ಹೇಳ್ತೀನಿ. ನೆಕ್ಸ್ಟ್ ಯಾವಾಗಾರು ಬಂದಾಗ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.